ನಮಸ್ಕಾರ. ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ದಿನಾಂಕ 13 ಸೋಮವಾರರಂದು ಗ್ರಾಮ ದೇವತೆಯ ಜಾತ್ರಾ ಮಹೋತ್ಸವ. ದೇವಸ್ಥಾನ ಸಮಿತಿಯ ಅಧ್ಯಕ್ಷರಾದ ಜೋಗದ ನಾರಾಯಣಪ್ಪ ನಾಯಕ್ ಮಾತನಾಡಿದರು. ಗಂಗಾವತಿ ಐತಿಹಾಸಿಕ ಹಿನ್ನೆಲೆ ಹೊಂದಿದ ಗಂಗಾವತಿಯ ಗ್ರಾಮದೇವತೆ ಶ್ರೀ ದುರ್ಗಾದೇವಿಯ ಜಾತ್ರಾ ಮಹೋತ್ಸವ ಹಾಗೂ ರಥೋತ್ಸವ ಇದೇ ದಿನಾಂಕ 13 ಸೋಮವಾರರಂದು ಅತ್ಯಂತ ವಿಜೃಂಭಣೆಯಿಂದ ಜರುಗಲಿದೆ ಎಂದು ದೇವಸ್ಥಾನ ಸಮಿತಿಯ ಅಧ್ಯಕ್ಷ ಜೋಗದ ನಾರಾಯಣಪ್ಪ ನಾಯಕ ನಮ್ಮ ಸಿಬಿಎಸ್ ನ್ಯೂಸ್ ಟಿವಿ ಚಾನೆಲ್ಯೊಂದಿಗೆ ಹೇಳಿದರು. ಮಾಧ್ಯಮದೊಂದಿಗೆ ಮಾತನಾಡಿ, ಬೆಳಿಗ್ಗೆ 8 ಗಂಟೆಗೆ ಕಲ್ಮಠದಿಂದ ಕುಂಭೋತ್ಸವದ ಮೆರವಣಿಗೆ ಸಕಲ ವಾದ್ಯ ವೈಭವದೊಂದಿಗೆ ಜರುಗಲಿದೆ. ಬಳಿಕ ದೇವಸ್ಥಾನದ ಮುಂಭಾಗದಲ್ಲಿ ಬೆಳಿಗ್ಗೆ 10 ಗಂಟೆಗೆ ಪ್ರತ್ಯಂಗಿರಾ ದೇವಿಯ ಹೋಮ ಸೇರಿದಂತೆ ಅಮ್ಮನವರಿಗೆ ಜಲಾಭಿಷೇಕ, ಪಂಚಾಮೃತ ಅಭಿಷೇಕ ಸೇರಿದಂತೆ ಮಡಿತೇರು ಉತ್ಸವ ಜರುಗಲಿದ್ದು. 12 ಗಂಟೆ 30 ನಿಮಿಷಕ್ಕೆ ಅನ್ನ ಸಂತರ್ಪಣೆ ನಡೆಯಲಿದೆ ಎಂದು ತಿಳಿಸಿದ ಅವರು, ಸಂಜೆ 5:20 ನಿಮಿಷಕ್ಕೆ ಸರ್ವಾಲೋಕೃತ ಶ್ರೀ ದುರ್ಗಾದೇವಿಯ ಮಹಾರಥೋತ್ಸವ ಜರುಗಲಿದ್ದು, ಸಕಲ ಭಕ್ತಾದಿಗಳು ಭಾಗವಹಿಸಿ ಅಮ್ಮನವರ ಕೃಪೆಗೆ ಪಾತ್ರರಾಗಬೇಕೆಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಮುಖಂಡ ಹನುಮಂತಪ್ಪ ನಾಯಕ್ ಮಾತನಾಡಿ, ರಥೋತ್ಸವ ಸಂದರ್ಭದಲ್ಲಿ ಬಾಳೆಹಣ್ಣು ಹಾಕದೆ ಉತ್ತತ್ತಿ, ಹೂಗಳನ್ನು ಸಮರ್ಪಿಸುವುದರ ಮೂಲಕ ಪರಿಸರ ಸ್ವಚ್ಛತೆಗೆ ಭಕ್ತಾದಿಗಳು ಮುಂದಾಗಬೇಕೆಂದು ಸಲಹೆ ನೀಡಿದರು. ಗ್ರಾಮದೇವತೆಯಾಗಿರುವ ದುರ್ಗಾದೇವಿ ಜಾತ್ರೆಯನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಸಹಿತ 13/1/2025 ಸೋಮವಾರ ಜಾತ್ರೆ ಕಾರ್ಯಕ್ರಮ ಇರುತ್ತದೆ. ಆ ಜಾತ್ರೆ ಕಾರ್ಯಕ್ರಮದ ನಿಮಿತ್ತವಾಗಿ ಬೆಳಗ್ಗೆ 8 ಗಂಟೆಗೆ ಕಲ್ಮಠದಿಂದ ಕುಂಭ ಮೆರವಣಿಗೆ ಇರುತ್ತದೆ. ಅದರ ಜೊತೆಗೆ 11 ಗಂಟೆಗೆ ಹೋಮ ಇರುತ್ತದೆ. ಆನಂತರದಲ್ಲಿ ಮಡಿತೇರು ಕಾರ್ಯಕ್ರಮ ಇರುತ್ತದೆ ಮತ್ತು 12 ಗಂಟೆಗೆ ಅನ್ನ ಸಂತರ್ಪಣೆ CBS ಕಲ್ಯಾಣ ಮಂಟಪದಲ್ಲಿ ಇರುತ್ತದೆ ಮತ್ತು 5 ಗಂಟೆ 20 ನಿಮಿಷಕ್ಕೆ ಮಹಾ ದುರ್ಗಾದೇವಿಯ ಮಹಾರಥೋತ್ಸವ ರಾಜ್ಯ ಬೀದಿಯಲ್ಲಿ ಪ್ರಾರಂಭವಾಗಿ ಮತ್ತು ಕಲ್ಲುಮಠದಿಂದ ಒಳ್ಳೆ ಮತ್ತೆ ದೇವಸ್ಥಾನಕ್ಕೆ ಮರಳುತ್ತದೆ. ಅದಕ್ಕೆಲ್ಲ ಊರಿನ ಎಲ್ಲ ಸಮಾಜದ ಬಂಧುಗಳು ಮತ್ತು ಎಲ್ಲ ವರ್ಗದ ಬಂಧುಗಳು ಈ ಒಂದು ಕಾರ್ಯಕ್ರಮವನ್ನು ಭಾಗವಹಿಸಿ ಯಶಸ್ವಿಗೊಳಿಸಬೇಕಾಗಿ ಅವರಲ್ಲಿ ಸವಿನಯವಾಗಿ ಪ್ರಾರ್ಥಿಸಿಕೊಳ್ಳುತ್ತೇವೆ. ನಮ್ಮ ಗಂಗಾವತಿ ಗ್ರಾಮದೇವತೆ ಜಾತ್ರಾ ಮಹೋತ್ಸವದ ಅಂಗವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹಿತ 13ನೇ ತಾರೀಕು 2025ರ ಈ ಒಂದು ಹೊಸ ವರ್ಷದಲ್ಲಿ ಅಮ್ಮನ ಜಾತ್ರೆ ಇರುತ್ತದೆ. ಆ ದಿನ ಬೆಳಗ್ಗೆ ಏನಪ್ಪ ಅಂದರೆ ಕುಂಭ ಮೆರವಣಿಗೆ 9 ಗಂಟೆಗೆ ಸರಿಯಾಗಿ ಪ್ರಾರಂಭ ಆಗ್ತಾವೆ. ಇಲ್ಲಿ 11 ಗಂಟೆ ಒಳಗಾಗಿ ಈ ಒಂದು ಇಲ್ಲಿ ನಡೀತಕ್ಕಂಥ ರಥಂಗಿ ಹೋಮ ಕಾರ್ಯಕ್ರಮ ಇರುತ್ತದೆ 11 ಗಂಟೆಗೆ ಅಂದ. ಆಮೇಲೆ ಕರೆಕ್ಟ್ 12 ಗಂಟೆ 25 ನಿಮಿಷಕ್ಕೆ ಸರಿಯಾಗಿ ಇಲ್ಲಿ ಏನಪ್ಪ ಅಂದ್ರೆ ನಮ್ಮ ಮಡಿತೇರು, ಅದಾದ ನಂತರ ಬಂದಂಥ ಭಕ್ತಾದಿಗಳಿಗೆಲ್ಲ ಅನ್ನ ಪ್ರಸಾದ ವ್ಯವಸ್ಥೆ ಇರುತ್ತೆ, ದೇವಿ ಪ್ರಸಾದ ಇರುತ್ತದೆ. ಆ ನಂತರ ಸಂಜೆ 5:20ಕ್ಕೆ ಸರಿಯಾಗಿ ಯಾವುದೇ ಸಮಯವನ್ನು ಹೆಚ್ಚು ಕಡಿಮೆ ಆಗದೇ ಸರಿಯಾದ ಸಮಯಕ್ಕೆ ಈ ತೇರು ಪ್ರಾರಂಭ ಆಗ್ತದೆ. ದಯವಿಟ್ಟು ಎಲ್ಲ ಭಕ್ತಾದಿಗಳು ಈ ಒಂದು ಮಹಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ದೇವಿಗೆ ಕೃಪೆಗೆ ಪಾತ್ರವಾದ ಗಂಗಾವತಿ ಮಹಾಜನತೆ ಹಾಗೂ ನಮ್ಮ ನಾಡಿನ ಎಲ್ಲ ಸದ್ಭಕ್ತರಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇವೆ.